ಹೆಂಗೈತೆ ತಿಂಡಿ? ಟೊಮಟೊ ಬಾತ್ ಮಾಡಿದ್ದೀನಿ ತಿಂಡಿಗೆ. ವಿಹಾನಿಗೆ ಬುಕ್ಸ್ ಜೋಡಿಸಿಲ್ಲ ಟೈಮ್ ಟೇಬಲ್ ಪ್ರಕಾರ. ಪಟ್ ಪಟ್ ಅಂತ ಬುಕ್ ಜೋಡಿಸಿ ಲಂಚ್ ಬ್ಯಾಗ್ ಬೇರೆ ಬಿಟ್ಟು ಬಂದಿದ್ದಾನೆ. ಒಂದೇ ಲಂಚ್ ಬ್ಯಾಗ್ ಇರೋದು. ಸೊ ಅವನಿಗೊಂದು ಸಪ್ರೇಟ್ ಇನ್ನೊಂದು ಲಂಚ್ ಬ್ಯಾಗ್ ಕಟ್ಟಬೇಕು. ಟೈಮ್ ಬಂದ್ಬಿಟ್ಟು 6:45 ಆಗೈತೆ. ಇವತ್ತು ತಿಂಡಿ ಲೇಟ್ ಆಯಿತು. ಅರ್ಜೆಂಟ್ ಬಿಸಿ ಅಂದರೆ ಬಿಸಿ ಇದೆ ಟೊಮಟೊ ಬಾತು, ಹಂಗೆ ತಿಂತವ್ರೆ. ಸೊ ರೆಡಿ ಆಗಿಬಿಟ್ಟು ಹೋಗೋದೆ ಸ್ಕೂಲಿಗೆ. ಬುಕ್ಕು ಟೈಮ್ ಟೇಬಲ್ ಪ್ರಕಾರ ಜೋಡಿಸಿಡ್ತಾ ಇದ್ದೀನಿ. ನೋಡ್ರಿ ಇಲ್ಲ ID ಕಾರ್ಡ್ ಮಾಡಿರೋದು ನನ್ನ ಮಗ ಕಿತ್ಕೊಂಬಂದಾನ. ಥೂ ಬಾರಿ ಏನಾದರೂ ಒಂದು ಮಾಡ್ತಿರ್ತಾನೆ ನೋಡ್ರಿ. ಆಟ ಆಡೋದು ID ಕಾರ್ಡ್ ಇಟ್ಕೊಂಡು ಸುಮ್ಮನೆ ಆಟ ಆಡೋದು, ಜಗ್ಗಿ ಆಟ ಆಡೋದು. ಅದನ್ನು ಇವಾಗ ಸೀಸರ್ ಎಲ್ಲೈತಪ್ಪ, ಅದನ್ನು ಸರಿ ಮಾಡ್ಬೇಕು. ಈ ಪಟ್ಟು ಇದೊಂದು ದೊಡ್ಡ ಕೆಲಸ. ಈಗ ಇದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ಆಲ್ರೆಡಿ ಇದನ್ನು ಕಿತ್ಕೊಂಬಂದಿದ್ದ ಟ್ಯಾಗ್, ಅದನ್ನು ಸ್ಟಿಚ್ ಮಾಡಿ ಕಳಿಸಿದ್ದೆ. ಮತ್ತೂ ಇದು ಸ್ಟೀಲಿಂದ ಇದನ್ನು ಕಿತ್ಕೊಂಬಂದಾನ ಅಲ್ಲಿ. ಅಂದರೆ ಯಾರು ನಮೂನಿ ಜಗ್ಗಿರ್ಬೇಕು ಲೆಕ್ಕ ಹಾಕ್ರಿ. ಸೊ ಹಂಗಾಗಿ ಇವಾಗ ಇದನ್ನು ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಹಾಕ್ಬೇಕಂತೇಳಿ ನೋಡ್ತೀನಿ. ಫೈನಲಿ ಹಿಂಗಾಗಿದೆ ನೋಡ್ರಿ, ಸ್ಟಿಚ್ ಮಾಡಿದ್ದೀನಿ. ಸೊ ಇದನ್ನು ಕಟ್ ಮಾಡಿ ಒಗಾಸಿ ಈ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇದು ಯಾವಾಗ ಕಿತ್ಕೊಂಬರ್ತಾನೋ ಗೊತ್ತಿಲ್ಲ. ಯಪ್ಪ ಆಗಿರೋದು ನೋಡ್ರಿ, ಇದು ತಗೊಂಡಿನ್ನೂ 7-8 ತಿಂಗಳಾಗಿಲ್ಲ. ಮಾಡ್ಕೊಂಬಂದಿರೋದು ಅವತಾರ. ಅವಲಕ್ಕಿ ಕರೆದು ಉಪ್ಪು ಖಾರ ಹಾಕಿದ್ದೆ, ಭಾರಿ ಸಖತ್ತಾಗೈತೆ ಟೇಸ್ಟು ತಿನ್ನೋಕೆ. ನಮ್ಮ ವಿಯಾನ್ ಒಲ್ಲೆ ಅಂತಾನ. ಪಾಪ್ಕಾರ್ನ್ ಅವಲಕ್ಕಿ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಇಲ್ಲಿ ಬಂದು ಕುತ್ಕೊಂಡು ತಿನ್ನು ಜಲ್ದಿ. ಬಾರಪ್ಪಿ ಕೂತು ತಿಂದು ಟೇಸ್ಟ್ ಹೇಳಿ ನನಗೆ ಹೆಂಗೈತಂತ. ಚುರುಮುರಿ ಏಲಕ್ಕಿನ ಇದು. ನನ್ನ ಫೇವರೇಟ್. ಫಸ್ಟ್ ಹೇಳ್ಬೇಕಿತ್ತಲ್ಲ ಚುರುಮುರಿ ಅಂತ. ಹೆಂಗೈತೆ? ಹೆಂಗೆ ಟೇಸ್ಟ್? ಪಾಪ್ಕಾರ್ನ್ ಇದು. ಅದೇ ಮತ್ತೆ ಹೇಳಿದ್ ಮತ್ತೆ ಪಾಪ್ಕಾರ್ನ್ ಅವಲಕ್ಕಿ. ಸ್ಪೂನ್ ಅಷ್ಟು ಬಿಸಿ ಆಯ್ತಾ? ತಳಗಿಟ್ಟಿದ್ದಕ್ಕೆ ಸ್ವಲ್ಪ ಜಾಸ್ತಿ ತಿನ್ನು. ಟೇಸ್ಟ್ ಹೆಂಗೈತೆ ಹೇಳು? ಮಸ್ತ್ ಐತಾ? ನಮ್ಮ ವಿಹಾನ್ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ನೋಡ್ರಿ, ಒಂದು ಸ್ವಲ್ಪ ಕೇಕ್ ತಿಂತವನೆ. ಅದ್ರ ಜೊತೆಗೆ ಇಲ್ಲಿ ಕಂಪ್ಯೂಟ್ರ್ ನೋಡ್ತಾನೆ. ಒಂದು ಹೆಚ್ಚು ಕಮ್ಮಿ 7 ಗಂಟೆ ತನಕ ಟೈಮ್ ಪಾಸ್ ಮಾಡಲಿ. ನಾನು ಊದಿನ ಕಡ್ಡಿ ಹಚ್ಚಿ ಸ್ವಲ್ಪ ಅರಬಿ ಓದ್ಬಿಟ್ಟು ಅಡುಗೆ ಮಾಡ್ತೀನಿ. ಇವರು ಮಟನ್ ತರ್ತೀನಿ ಅಂತ ಹೇಳ್ಬಿಟ್ಟು ರಾಣೆಬೆನ್ನೂರಿಗೆ ಹೋಗಿದ್ದಾರೆ. ಸೊ ಏನೇನು ತೊಗೊಂಬರ್ತಾರೆ ನೋಡೋಣ. ನಮ್ಮ ಫಿಶ್ಶಿಗೆ ಪಾಪ ಊಟ ಇಲ್ದಂಗೆ ಆಗ್ಬಿಟ್ಟೈತೆ. ಅದನ್ನು ಫಸ್ಟು ನಾಳೆ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಅದು ಕ್ಲೀನ್ ಮಾಡಿ, ಅದಕ್ಕೆ ಫುಡ್ಡೂ ಇಲ್ಲ ಪಾಪ. ಸೊ ಫುಡ್ಡು ಅದು 2 ತರಕ್ಕೆ ಹೋಗಿದ್ದಾರೆ. ಬಂದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಷ್ಟರೊಳಗೆ ಬೇಗ ಮಸಾಲೆ ಎಲ್ಲ ಜೋಡಿಸ್ಬೇಕು ಅಡುಗೆಗೆ. ಸೊ ಟೈಮ್ ಬಂದ್ಬಿಟ್ಟು 6:40 ಆಗಿದೆ. ಒಂದು 10 to 15 ಮಿನಿಟ್ಸ್ ನೋಡ್ತಾ ಇದ್ದಾನೆ ನೋಡ್ರಿ ಅಲ್ಲಿ ಗೊಂಬೆದು. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಮ್ವರ್ಕ್ ಮಾಡೋಕ್ಕೆ ಹೇಳ್ತೀನಿ. ಅಡುಗೆ ಏನೂ ಇಲ್ಲ, ಎಲ್ಲ ಮಾಡಬೇಕು. ಸಾರು ಗೀರು ಏನೂ ಇಲ್ಲ. ರೊಟ್ಟಿ 1-2 ಇದೆ ಅಷ್ಟೇ, ರೊಟ್ಟಿನೂ ಮಾಡಬೇಕು. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಅರಬಿ ಓದಿ ಕೂತ್ಕೊಂಡಿದ್ದೀನಿ. ಈ ನನ್ನ ಮಗ ನೋಡ್ರಿ ಹೋಮ್ವರ್ಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟು ಬುಕ್ಸನ್ನ ಹರಡಿಟ್ಕೊಂಡಿದ್ದಾನೆ. ಈ ಸೋಫಾದ 2 ಬೆಡ್ ಮಧ್ಯೆ ಆ ಸ್ಟಡಿ ಟೇಬಲ್ನ ಇಟ್ಬಿಟ್ಟು, ಇವಾಗ ಎಲ್ಲೋ ಕೂತ್ಕೊಂತೀಯಪ್ಪ? ಟೇಬಲ್ ಮೇಲೆ ಕೂತ್ಕೊಂತೀಯೇ? ಮತ್ತು ಇವಾಗ ನಿನಗೆ ಅಲ್ಲಿ ಮ್ಯಾಲೆ ಬುಕ್ ತಂದು ಕೊಡೋರು ಯಾರು? ನಿಂಗೊಬ್ರು ಅಸಿಸ್ಟೆಂಟ? ಮತ್ತು ಆ ಸೋಫಾ ಅನ್ನೋದು ಏನಕ್ಕೂ ಬರಲ್ಲ ವಿಹಾನ. ಹೇಳ್ತಾ ಇದ್ದೀನಿ ನೋಡು, ಅದು ಏನೇನೇನಕ್ಕೂ ಬರಲ್ಲ ಅದು. ಏನು ಕವರ್ ತೆಗಿಬೇಕು? ಏನಪ್ಪ ನೀನು ಈಗ ನೋಡಿ PhD ಓದೋರು ಇಷ್ಟು ಹರಡ್ಕೊಂತಾರೋ ಇಲ್ಲಪ್ಪ. ಆ ಡೈರಿ ಆಗಿರೋದು ನೋಡೋದು ಹಾಲತ್ ಅದ್ರದ್ದು ಬಿಡಪ್ಪ. ಹಣ್ಣೆದ್ದೋತದ ನಿನ್ನ ಕೈಯಾಗ, ಹಣ್ಣೆದ್ದೋತದು.
ಅಯ್ಯೋಯ್ಯೋ ಬೈಂಡ್ ಹಚ್ಕೊಟ್ರು ಹಂಗೆ ಮಾಡಿ ಅವ್ಯಾನ ಆಯ್ತು ಬಾ ಈ ಪಟ ಆಯ್ತು ಬಾ ಪಾಪಂಗೆ ಆಯ್ತು ಬಾ ಈಗ ಬಂದು ನೋಡ್ಬೇಕು ಪಾಪ ಈ ತಗೋಬರಪ್ಪ ಇತ್ಲಾಗೆ ಕ್ಲೀನಾಗಿ ಮಡ್ಚಿಡಕ್ಕೆ ಬರಲ್ಲ ಅದನ್ನ ಮತ್ತೆ ಜೋತಾಡಿಸ್ತಿ ಹರಿದೋಗೈತೆ ಗಮ್ಮಕ್ಕ ಕೇಳಿ ಪಪ್ಪಂಗೆ ಮುಚ್ಚಿಡು ಕ್ಲೀನಾಗಿ ಅದಕ್ಕೆ ನಾನು ಹೇಳಿದ್ದೆ ಪಪ್ಪ ಗಮ್ ತಗೊಂಬರಕ್ಕೆ. ನೀನು ಒಳ್ಳೆ ರೋದನೆ ಮಾಡ್ತೀವಿ ಬಿಡಪ್ಪ ತಗ ಇಟ್ಕೊಂಡ್ರದ್ದು ನೋಡ್ಬಾರ್ದ ಬುಕ್ಸನ್ನು ಚಂದಾಗಿ ಓದ್ಬೇಕು. 7 ಗಂಟೆ ಮಟ್ಟ ಟಿ ವಿ ನೋಡಿದ್ದು ಈಗ ಓದಕ್ಕೆ ಕೂತ್ಕೊಂತದಾನ ಭೂಪ. ಮಂಡೆಯಿಂದ ಟೆಸ್ಟ್ ಐತಾವ ನೆನಪಾಯ್ತಾ ಇಲ್ಲ? ಹಾಂ ಐತಿ. ಟೈಮ್ ಬಂದ್ಬಿಟ್ಟು ಕರೆಕ್ಟ್ 7 ಗಂಟೆ ಆಗೈತೆ ನೋಡ್ರಿ. ಸೊ 7 ಗಂಟೆಯಿಂದ 8 ಗಂಟೆ ತನಕ 1 ಅವರ್ ಅಷ್ಟೇ ಇವನಿಗೆ ಟೈಮ್ ಕೊಡೋದು ನಾನು. 8 ಗಂಟೆ ಒಳಗೆ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಮ್ವರ್ಕ್ ಮಾಡ್ಕೊ, ಅರ್ಥ ಆಯ್ತಾ? ನಾನೀಗ ಪಾತ್ರೆ ತೊಳೆಯೋಕೆ ಹೋಗ್ತೀನಿ. ಪಾತ್ರೆ ತೊಳೆದ್ಬಿಟ್ಟು ಮೋಸ್ಟ್ಲಿ ಇನ್ನೊಂದು 15 to 20 ಮಿನಿಟ್ಸಿಗೆ ಪಪ್ಪ ಬರುತ್ತೆ. ಸೊ ಮಟನ್ ಥರ ಕೇಳಿದ್ದೀನಿ, ಅವನ ಮಟನ್ ಮಸಾಲೆ ಜೋಡಿಸ್ಬೇಕು, ರೈಸಿಗೆ ಇಡಬೇಕು ಮತ್ತು ರೊಟ್ಟಿನೂ. ಆದಷ್ಟು ಬೇಗ ಪಾತ್ರೆ ತೊಳೆದು ನಾನು ಅಡುಗೆ ಮಾಡಿಬಿಡ್ತೀನಿ, ಮಸಾಲೆ ಎಲ್ಲ ಜೋಡಿಸಿಡ್ತೀನಿ. ನೋಡೋಣ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕೊಡ್ತೀನಿ ತಗೊಳಪ್ಪ, ನೀನು ಅಸಿಸ್ಟೆಂಟ್ ಹೌದಿಲ್ಲ? ನಾನು ಕುದುಗ ಮ್ಯಾಥ್ಸಾ ಹಿಡಿ. ನಾನೀಗ ಪಾತ್ರೆ ತೊಳಕ್ಕೆ ಹೋದಾಗ ಮತ್ತೆ ಹೀ ಅಂತ ಓಡ್ಬರ್ತಾನೆ ಅಲ್ಲಿಗೆ. ಹೆದರಿಕೆ ಆಗತ್ತಲ್ಲ ಇಲ್ಲಿ ಕೂರಾಕ ಒಬ್ಬನಿಗೆ. ಕುತ್ಕಂತೀಯೇ? ಮಾಡ್ತಾನ ಅವ್ನು ಹೀರೋ. ಅವನು ಅಷ್ಟು ಸಲೀಸಾಗಿ ಹೆದ್ರ ಮಗ ಅಲ್ಲ ನನ್ನ ಮಗ. ಏನಪ್ಪ ಹೀ ನಗು ನೋಡ್ರಿ ಅವನು. ದೀಪ ಹಚ್ಚಿದ್ದೀನಿ. ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಏನೇನು ಅಡುಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ರಾಣೆಬೆನ್ನೂರಿಂದ ಮಂಗ್ಲೆ ಬಾ ತಕ್ಲೀಫ್ ಹೊತ್ತ ಪಪ್ಪಕ್ಕೂ. ಅಯ್ಯ ಹೋಮ್ವರ್ಕ್ ಲಿಕ್ರಾತ ಒಂದೇ ಒಂದು ಬರ್ದಾನಷ್ಟೇ ಹೋಮ್ವರ್ಕ್. ಒಂದೇ ಹೋಮ್ವರ್ಕ್, ರೀಡಿಂಗ್ ಹೋಮ್ವರ್ಕ್ ಐತೆ ಅಷ್ಟೇ. ಗ್ಲೌಸ್ ತೊಗೊಂಡೋಗಿದ್ರಾ? ಪಾಡೋದು ಬಿಡ್ರಿ ಕಂಡು. ಒಜಿ ಆಗಲ್ಲ ಒಳಗಿಡ್ರಿ ಅದನ್ನು. ಉಲ್ಲಾಸ್ ಅಗರಬತ್ತಿ ತಂದಾರ. ಆಮೇಲೆ ನೆಕ್ರಾಸ್ ಇದ್ಯಾವುದು ಬ್ಲೂ ತರ್ತಿದ್ರಲ್ಲ ಪ್ರತಿ ಸತಿ. ಈಗ ಇವ್ನು ನೋಡ್ಬೇಕದು, ನೋಡಲಿಲ್ಲ ಅಂತಂದ್ರೆ ಸಮಾಧಾನ ಆಗಲ್ಲ ಜೀವಕ್ಕೆ, ಹೌದಿಲ್ಲ? ಪ್ಯೂರ್ ಸನ್ಫ್ಲವರ್ ಆಯಿಲ್. ಬೆಂಕಿಪಟ್ಟಣ ಬೇಕಿತ್ತು. ಸೊ ಬೆಂಕಿಪಟ್ಟಣ ಇಲ್ಲಿ ಚೀಚಿ. ಹಾಂ ಇದು ಲಾಸ್ಟ್ ಟೈಮ್ ತಂದಿದ್ರಲ್ಲ ಅದೇನಾ ಇದು? ಅದು ನೆಕ್ರಾಸ್. ಥೇರ್ ಪಾಪ ದಿಖಾತಿ. ಥೇರ್ ಬಾ ದೇಖ್ ತು. ಆಹಾ ಭಾರಿ ಹೇ. ಬೆಂಕಿ ಬುರ್ಜ ನೆಕ್ರಾಸ್. ನೆಕ್ರಾಸ್ ಸ್ಮೆಲ್. ಅದು ಹೊರಗಿಂದಾನೇ ನೋಡಿ ತೆಗ್ದಿಟ್ಟ ಅವನು, ಸ್ಮೆಲ್. ಹಾಂ ಇಷ್ಟು ಅಡ್ಗಂಗೆ ಕೂತ್ಕೊಂಡು ಒಂದು ಹೋಮ್ವರ್ಕ್ ಮಾಡ್ಯಾನ ನೋಡ್ರಿ ಅಷ್ಟೇ. ಬರೀ ಅವಂದೇ ಅದೇ ರೋದನೆ ಒಂದು. ಯಾವತ್ತು ಒಂದಿನ ನಾನು ನೆಟ್ಟಿಗೆ ಮಾಡ್ಯಾನ. ಹಲೋ ಫುಡ್ಡು ಹಾಕಲ್ಲ ಒಂದು ಸ್ವಲ್ಪ ಮೀನಿಗೆ. ಅಯ್ಯಯ್ಯಯ್ಯಯ್ಯ ಹಾಂ ಮಸ್ತ್ ಐತಲ್ಲ. ಇದು ತಂದಿದ್ರ ಒಂದ್ಸರಿ ನಾನು ಫುಡ್ ಹಾಕ್ತಾ ನೋಡ್ರಿ. ಕ್ಲೀನಾಗಿ ಕಟ್ ಮಾಡೋದನ. ಅಲ್ಲಿ ಕಟಿಂಗ್ ಮಾರ್ಕ್ ಕೊಟ್ಟಾರ ನೋಡು, ಆ ಲೈನ್ ಮೇಲೆ ಕಟ್ ಮಾಡ್ಬೇಕು. ಅದ್ರ ಮೇಲೆ ಕಟ್ ಮಾಡಿದ್ರೆ ಮತ್ತೆ ಅಲ್ಲಿ ಇದು ಪ್ರೆಸ್ ಮಾಡೋದಿರುತ್ತೆ, ಅಲ್ಲಿ ಪ್ರೆಸ್ ಮಾಡ್ಬೋದು. ಫಸ್ಟ್ ಫುಡ್ ಹಾಕಪ್ಪ ಪಾಪ, ಹೊಟ್ಟೆ ಅಶ್ಕಂದವು ಒಂದು ವಾರದಿಂದ. ಓಪನ್ ಮಾಡಪ್ಪ. ಅಯ್ಯಯ್ಯಯ್ಯ ದೊಡ್ಡ ಮನುಷ್ಯ. ಹೇಳಿ ಜೋರಾಗಿ ಎಳಿಯಪ್ಪ, ದಮ್ಮಿಲ್ಲ. ಒಂದು ಸ್ವಲ್ಪ ಹಾಕು, ಒಂದು 4 ಕಾಳು ಹಾಕಿ ಸಾಕು. 4 ಕಾಳು ತಗೊಳಪ್ಪ. 4 ಕಾಳು ತಕ ಸಾಕು. ಹಾಕು ಹೋಗು. ಕಬ್ರಾಡ್ಕೊಂಡು ತಿಂತಾವ ಈಗ ಅವು, ಹುಚ್ಚದ್ದು. ಅಯ್ಯೋ ಹೆಂಗೆ ಮಾಡ್ತದವ ನೋಡಿ ಪಾಪಚ್ಚಿ. ಸಾಕು. ನಾಳೆ ಹಾಕ ನನ್ನ ಮತ್ತೆ ಗಬ್ರಾಡ್ತದವು. ಸಾಕೀಗ ಇಲ್ಲಿಡೋಣ. ನಾಳೆ ಮಾಡಿರೋದು ನೋಡು ಮರೆ ಮನೆ. ಪಾತ್ರೆ ತೊಳಿತಾ ಇದ್ದೆ.
ಪಾತ್ರೆ ತೊಳೆದ್ಬಿಟ್ಟು ಮ್ಯಾತ್ ಒಂದೈತಿ ಮತ್ತು ಇದೊಂದೈತಿ ಅದು ಚಿಚ್ಚಿ ಬಿಡು ನಾ ಬಂದು ಮಾಡ್ತೀನಿ ಸಾರು ಬರಸ್ರಿ